ರ್ಯಾಪಿಡೋನಾ? ಚಾಮರಾಜಪೇಟೆ. OTP ಹೇಳಿ. ಹಾಂ, ಇವರೇನಾ? ಓಕೆನಾ? 10 ನಿಮಿಷದಿಂದ ಕಾಯ್ತಾ ಇದ್ದೀನಿ. ಫೋನ್ ಮಾಡಲಾ? ಇನ್ನೊಂದು ಆರ್ಡ್ರ್ ಬುಕ್ ಆಗಿದೆ ನನಗೆ, ಅದಕ್ಕೆ. ಕ್ಯಾಮ್ರಾ ನೀವು ಲೇಟಾಗಿ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ನಾನು. ತುಂಬ ಜನ ಕೇಳ್ತಿದ್ರಿ ವೆಯ್ಟಿಂಗ್ ಚಾರ್ಜಸ್ ಎಲ್ಲ ಕೊಡ್ತಾರಾ ಪೋಟರಲ್ಲಿ ಅಂತ. ಪೋಟರಲ್ಲಿ ವೆಯ್ಟಿಂಗ್ ಅಂದರೆ ಮಿನಿಮಮ್ 15 ನಿಮಿಷ ವೆಯ್ಟ್ ಮಾಡಲೇಬೇಕಾಗುತ್ತೆ. ಅವರು ಪಾರ್ಸಲ್ ಮಾಡೋದು, ಪ್ಯಾಕ್ ಮಾಡೋದೆಲ್ಲ ಇರುತ್ತಲ್ಲ, ಅದ್ರ ಮೇಲೆ ಆಯಿತು ಅಂದರೆ ಆಟೋಮೆಟಿಕ್ ಅದೇ 1 ನಿಮಿಷಕ್ಕೆ. ಏನು ಗುರು, ಈ ರೋಡ್ ಎಷ್ಟು ದಿನ ಆಯಿತು ಕಿತ್ತಾಕಿ, ಇನ್ನೂ ಮಾಡೋದ್ರಲ್ಲೇ ಇದ್ದಾರೆ. ಬೆಂಗಳೂರು ಯಾವಾಗ ಇಂಪ್ರೂವ್ ಆಗಿದೆ, ಆದರೆ ರೋಡು ಎಲ್ಲ ಕಿತ್ತೋಗ್ಬಿಟ್ಟಿದೆ. ಈ ರಾಜ್ಕುಮಾರ್ ರೋಡು ವೈಟ್ ಟ್ಯಾಪಿಂಗ್ ಮಾಡೋದ್ರಲ್ಲೇ ಇದ್ದಾರೆ ಇನ್ನೂ. ಎಲ್ಲ ಕಿತ್ತಾಕ್ಬಿಟ್ಟು ನೋಡಿ ಹೆಂಗಿದೆ ರೋಡು. ಗಾಡಿ ಯಾವ ಥರ ಆಡ್ತಾ ಇದೆ. ಸರ್, ಮ್ಯಾಕ್ಸ್ ಮೆಡಿಕೇರಾ? 68 ರೂಪಾಯಿ. 15 ನಿಮಿಷ ವೆಯ್ಟಿಂಗ್ ಚಾರ್ಜ್ ಇತ್ತು, 10 ನಿಮಿಷಕ್ಕೆ ಬಂದ್ಬಿಟ್ಟೈತೆ. ನಾನು ಬರ್ತೀನಿ ವಿಡಿಯೋಲಿ. ನೀವು ಬರ್ತಾಯಿದ್ದೀರಾ? ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಫೇಸ್ಬುಕ್ಕಲ್ಲಿ ಹಾಕ್ತೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ. 5 ರೂಪಾಯಿ ಜಾಸ್ತಿ. ಹಾಂ, ನೀವು ಬಂದೇ ಬರ್ತೀರಾ? 5 ರೂಪಾಯಿ ನೀವು ಸೇಟು 5 ರೂಪಾಯಿ ಜಾಸ್ತಿ ಹಾಕ್ಬಿಟ್ರೆ ಅಷ್ಟೇ, 1 ರೂಪಾಯಿ ಜಾಸ್ತಿ ಹಾಕಲ್ಲ. ನೀವು ಊಬರಲ್ಲಾಗಲಿ ಪೋಟರಲ್ಲಾಗಲಿ ನಿಮಗೆ ಐಟಮ್ ಕೈ ಕೊಡೋವರೆಗೂ ನೀವು ಆರ್ಡರ್ನ ರಿಸೀವ್ಡ್ ಅಂತ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ವೆಯ್ಟಿಂಗ್ ಚಾರ್ಜು ಆ್ಯಡ್ ಆಗೋಲ್ಲ. ಅದಕ್ಕೋಸ್ಕರ ನಾನು ಬಂದು ಅರೈವ್ಡ್ ಅಂತ ಕೊಟ್ಟೆ ಅಷ್ಟೇ, ಪಿಕಪ್ ಮಾಡ್ಕೊಂಡಿದ್ದೀನಿ ಅಂತ ಕೊಟ್ಟಿಲ್ಲ. ಹಾಂ, ಅದು ಅಲ್ಲಿ ವೆಯ್ಟ್ ಮಾಡಿಸಿದ್ರಲ್ಲ, ಅದಕ್ಕೋಸ್ಕರ ಅದು 75 ಬಂದ್ಬಿಟ್ಟಿದೆ. 5 ನಿಮಿಷ ಟೈಮ್ ಇರುತ್ತೆ ಅವ್ರು ಕೊಡೋಕ್ಕೆ. 5 ನಿಮಿಷ ಮೇಲೆ ಹೋಯ್ತು ಅಂದರೆ ಇನ್ನು 5 ನಿಮಿಷ ಎಕ್ಸ್ಟ್ರಾ ಆ್ಯಡ್ ಆಗಿದೆ. 10 ನಿಮಿಷ ವೆಯ್ಟ್ ಮಾಡಿಸಿದ್ದಾರೆ. ಸ್ಕ್ಯಾನರ್ ತೋರಿಸ್ತೀನಿ, ಮಾಡಿಬಿಡಿ. ಆದಮೇಲೆ ಬುಕ್ ಮಾಡಿ. ನೀವೆಲ್ಲ ದುಡ್ಡೆಲ್ಲ ಕಳ್ಸಾದ್ಮೇಲೆ ಬುಕ್ ಮಾಡಿ. ರ್ಯಾಪಿಡೋ ಮಾಡಿ, ಅದರಲ್ಲಿ ಹಂಗೆ ಬರಲ್ಲ. ಇದೆ ಪಾರ್ಸಲ್ ಆರ್ಡ್ರ್ ಇದೆ, ಪ್ಯಾಕೇಜ್ ಅಂತ ಇದೆ. ಪಾರ್ಸಲ್ ಅಂತಲೇ ಇದೆ, ಅದರಲ್ಲಿ ಬುಕ್ ಮಾಡಿ. ಅದರಲ್ಲಿ ಯಾವ ಥರ ವೇಟಿಂಗ್ ಇಲ್ಲ.